ಏನು ಅನುಭವ ಸಾಹಿತ್ಯ? ಏನು ತೇಜಸ್ವಿನಿ, ಏನು ನೋಡ್ತಾ ಇದೆಯಾ? ಅನುಭವ ಸಾಹಿತ್ಯ ಆಧ್ಯಾತ್ಮದೆಡೆಗೆ ಒಯ್ಯುವಂಥ ಮನಸ್ಥಿತಿಯ ಏನು ಏನು ಹೇಳಿದ್ರಲ್ಲ ಈ ಕಡೆ ಫ್ಯಾನ್ ಕಮ್ಮಿ ಅಂತನಾ? ಸೌಂಡ್ ಕೇಳಿಸ್ತಾ ಇಲ್ವಾ? ಕೇಳಿಸ್ತಾ ಇಲ್ಲ. ಆ ಫ್ಯಾನ್ ಕಡಿಮೆ ಮಾಡಿರಿ, ಚೂರು ಕಡಿಮೆ ಮಾಡು, ಮೀಡಿಯಮ್ ಆಗಿ. ಆ ಕಿಟಕಿಗಳು ತೆಗಿಯೋದು ಹೋಗಿ, ಅದು ತೆಗೀರಿ ಕಿಟಕಿನ. ಬಂದ ತಕ್ಷಣ ಒಂಚೂರು ಕಿಟಕಿ ತೆಗೆದ್ರೆ ಆಗಿರೋ ಬ್ಲಾಕೆಲ್ಲ ಏರ್ ಒಳಗಡೆ ಬರುತ್ತೆ. ಹಾಂ, ಓಕೆ. ಅನುಭವ ಸಾಹಿತ್ಯ ನಮಗೆ 11-12ನೇ ಶತಮಾನದ ಸಂದರ್ಭದಲ್ಲಿ ಈ ಅನುಭವ ಸಾಹಿತ್ಯದ ಕುರಿತು ಒಂದಷ್ಟು ಚರ್ಚೆ ಶುರು ಆಗ್ತದೆ. ಆ ಒಂದು ಕಾಲಘಟ್ಟದಲ್ಲಿ ಅನುಭವ ಸಾಹಿತ್ಯ ಭಾಳ ಮಡುಗಟ್ಟಿ ಬಂದಿರತಕ್ಕಂಥದ್ದನ್ನು ನಾವು ಕಾಣಬಹುದು. ಅಂದರೆ ಮನುಷ್ಯನ ಬದುಕಿನ ಹಲವಾರು ಕಷ್ಟಗಳಿಗೆ, 108 ಕಷ್ಟಗಳಿಗೆ ಅಥವಾ ನೋವುಗಳಿಗೆ ಕಂಡುಕೊಳ್ಳುವಂಥ ಒಂದು ಅನುಭವ ಗೋಷ್ಠಿಗಳು ನಡೆಯೋಕ್ಕೆ ಶುರು ಮಾಡ್ತವಾಗ. ಯಾವಾಗ 11-12ನೇ ಶತಮಾನದಲ್ಲಿ ಮನುಷ್ಯನ ಬದುಕಿನ ನೋವು ಸಂಕಷ್ಟಗಳಿಗೆ ಬೇಕಾದ ರೀತಿಯಲ್ಲಿ ಉತ್ತರಗಳನ್ನು ಕಂಡುಕೊಳ್ಳುವಂಥ ಅನುಭವ ಗೋಷ್ಠಿಗಳು ನಡೀತವೆ. ಆ ಅನುಭವ ಗೋಷ್ಠಿಗಳೇ ವಚನಕಾರರ ಅಥವಾ ಸುಳ್ನಡಿಗಳ ಕೀರ್ತನೆಗಳ ಮೂಲಕ, ವಚನಗಳ ಮೂಲಕ ಕಟ್ಟಿಕೊಡುವಂಥ ಒಂದು ಪ್ರಜ್ಞೆಯಾಗಿರುತ್ತೆ. ಯಾವುದು? ಅನುಭವ ಸಾಹಿತ್ಯ. ಎಷ್ಟನೇ ಶತಮಾನದಲ್ಲಿ? 11-12ನೇ ಶತಮಾನದಲ್ಲಿ ಬರ್ತಕ್ಕಂಥದ್ದು. ಅದೊಂದು ಚರ್ಚೆ ಹುಟ್ಟಾಕುವಂಥ ಪ್ರಯತ್ನ ಆ ಕಾಲಘಟ್ಟದಲ್ಲಿ ಬರುತ್ತೆ. ಹಾಗಾದರೆ ಆ ಕಾಲಘಟ್ಟದಲ್ಲಿ ವೈಚಾರಿಕ ನೆಲೆ ಇಲ್ಲವ ಅಥವಾ ಜ್ಞಾನದ ಅನುಭವ ಅಂತಂದರೆ ಒಂದು ಅತೀಂದ್ರಿಯವಾದಂಥ ಒಂದು ಅನುಭವ ಅಂತ ನಾವು ಹೇಳ್ಬೋದು. ಅಂದರೆ ಅದು ವಿಷಯಾತೀತವಾದದ್ದು. ಅನುಭವ ಅಂದರೆ ವಿಷಯಾತೀತವಾದದ್ದು, ಇಂದ್ರಿಯದಾಚೆ ಇರ್ತಕ್ಕಂಥ ಅನುಭವದ ಬದುಕಿನ ಹಂಬಲ ಅದು. ಯಾವುದು? ಅನುಭವ. ಅಂದರೆ ಇಂದ್ರಿಯಾಚೆಗಿನ ಬದುಕಿದೆ, ಇಂದ್ರಿಯಗಳಾಚೆಯ ಅನುಭವದ ಬದುಕಿದೆ. ಆ ಅನುಭವದ ಕಡೆಗೆ ನಮ್ಮನ್ನು ಹಂಬಲಿಸುವಂಥ ಒಂದು ಪ್ರಜ್ಞೆಯೂ ಕೂಡ ಆಗಿರ್ತದೆ ಅನುಭವ ಸಾಕ್ಷಾತ್ಕಾರ ಅಂತ ಒಂದೇ ಅರ್ಥದಲ್ಲಿ ಹೇಳೋದಾದರೆ, ನಾವು ಅನುಭವ ಅನ್ನೋದಕ್ಕೆ ಸಾಕ್ಷಾತ್ಕಾರ ಅಂತ ಹೇಳ್ತೀವಿ. ಯಾವುದು? ಸಾಕ್ಷಾತ್ಕಾರ ಅನ್ನುವಂಥದ್ದು ಅಂದರೆ ಒಂದು ಸತ್ಯವನ್ನು ಅಥವಾ ಒಂದು ವಿಚಾರವನ್ನು ನಾವು ನೋಡಿದಾಗ ಅದು ಸಾಕ್ಷಾತ್ಕಾರ ಆಗುವಂಥದ್ದು. ಯಾರಿಗೆ ಆಗುತ್ತದೆ? ಮನುಷ್ಯರಿಗೆ ಆಗುತ್ತದ ಅಥವಾ ನಮಗೆ ನಿಮಗಾಗುತ್ತದ? ಅಲ್ಲ, ಅನುಭಾವಿಗಳಿಗೆ ಮಾತ್ರ ಅದು ಅನುಭವದ ಕಲ್ಪನೆ ಬರುವಂಥದ್ದನ್ನು ನಾವು ಕಾಣಬಹುದು. ಹಾಗಾಗಿ ಅನುಭವ ಅನ್ನುವಂಥದ್ದು ಎಲ್ಲಿದೆ ಅಂತಂದರೆ, ಇಹದಲ್ಲಿ ಇದ್ದುಕೊಂಡು ಪರದ ಚಿಂತನೆಯನ್ನು ಮಾಡುವಂಥದ್ದು, ಇಹದಲ್ಲಿ ಇದ್ದುಕೊಂಡು ಪರದ ಅನುಭವದ ಬಗ್ಗೆ ಪಡೆಯುವಂಥ ಅನುಭವವನ್ನೇ ನಾವು ಅನುಭವ ಅನ್ನೋದಕ್ಕೆ ಹಲವಾರು ಭಿನ್ನ ಭಿನ್ನ ಅರ್ಥಗಳನ್ನು ನಾವು ಗ್ರಹಿಸಬಹುದು. ಆದರೆ ಇಹದಲ್ಲಿ ಇದ್ದುಕೊಂಡು, ಇಹ ಅಂದರೆ ಈ ಲೌಕಿಕದಲ್ಲಿ ಇದ್ದುಕೊಂಡು ಅಲೌಕಿಕದ ಅನುಭವಗಳನ್ನು ಪಡೆಯುವಂಥದ್ದು ನಾವು ಅನುಭವ. ಅದು ಸಾಕ್ಷಾತ್ಕಾರ ಆಗ್ತಾ ಹೋಗ್ತದೆ. ಅದನ್ನು ಆತ್ಮಜಿಜ್ಞಾಸೆ ಅಂತ ನಾವು ಹೇಳ್ಬೋದು. ಆತ್ಮ ಜಿಜ್ಞಾಸೆ ಅನ್ನುವಂಥ ನೆಲೆಗಟ್ಟಿನಲ್ಲಿಯೂ ಕೂಡ ನಾವು ಅದನ್ನು ಗುರುತಿಸಬಹುದು. ಆತ್ಮ ಜಿಜ್ಞಾಸೆ ಅಂತಂದರೆ ಆತ್ಮವನ್ನು ಶುದ್ಧೀಕರಣ, ಆತ್ಮದ ಒಳಗಡೆ ವಿಮರ್ಶೆಗಳ ಮೂಲಕ, ಚಿಂತನೆಗಳ ಮೂಲಕ ಜ್ಞಾನವನ್ನು ಪಡೆಯುವಂಥದ್ದು. ಆ ಜ್ಞಾನ ಯಾವುದಾದ್ರೂ ಸತ್ಯದ ಸಾಕ್ಷಾತ್ಕಾರ, ಜ್ಞಾನದ ಸಾಕ್ಷಾತ್ಕಾರ ಆಗಿರ್ತದೆ. ಸತ್ಯ ಅಥವಾ ಜ್ಞಾನದ ಸಾಕ್ಷಾತ್ಕಾರ ಆಗಿರ್ತದೆ.
ಪ್ರಯೋಗಗಳ ಸಾಕ್ಷಾತ್ಕಾರ ಅಲ್ಲ, ಅಥವಾ ಪ್ರಯೋಗಗಳಿಂದ ಪಡೆಯುವಂಥ ಜ್ಞಾನ ಅಲ್ಲ ಅದು. ಯಾವುದು? ಅನುಭವ ಸಾಕ್ಷಾತ್ಕಾರ ಆಗುವಂಥದ್ದು ಪ್ರಯೋಗ ಅಥವಾ ಪ್ರಯೋಗಗಳಿಂದ ಪಡೆಯುವಂಥ ಜ್ಞಾನವಲ್ಲ. ಆ ಪ್ರಾಯೋಗದಿಂದ ಪಡೆಯುವಂಥ ಜ್ಞಾನ ಯಾವುದು ಅಂತಂದರೆ ಅದಕ್ಕೆ ಏನು ಹೇಳ್ತಾರೆ, ಪ್ರಾಯೋಗಿಕ ಜ್ಞಾನ ಅಂತ ಹೇಳ್ತೀವಲ್ಲ. ಈಗ ಯಾವುದಾರ ವಸ್ತುಗಳನ್ನು ಇದು ನೋಡ್ತೀವಿ, ವಸ್ತುಗಳನ್ನು ಆದರೆ ಪ್ರಯೋಗ ಮಾಡಿ ಅದರಿಂದ ಬರುವಂಥ ಜ್ಞಾನವೇ ಬೇರೆ ಇರುತ್ತದೆ. ಆತ್ಮಜ್ಞಾನ ಅನ್ನುವಂಥದ್ದು ಇದೆಯಲ್ಲ, ಅದು ಶುದ್ಧ ಜ್ಞಾನ ಅಂತ ಹೇಳ್ತಾರೆ ಅವರು ಅನುಭವಿಗಳು. ವಚನಕಾರರು ಹೇಳುವಂಥದ್ದು ಯಾವುದು ಶುದ್ಧ ಜ್ಞಾನ ಅಂದರೆ ಸಾಕ್ಷಾತ್ಕಾರಗೊಳಿಸುವಂಥ ಮನಸ್ಥಿತಿ ಇದೆಯಲ್ಲ, ಅದೇ ಶುದ್ಧ ಜ್ಞಾನ. ಅರಿವಿನ ವಿಸ್ತಾರವನ್ನು ತೆಗೆದುಕೊಂಡು ಹೋಗುವಂಥದ್ದು ಇರುತ್ತದೆ ಅನ್ನುವಂಥದ್ದನ್ನು ಇಲ್ಲಿ ಕಾಣಬಹುದು. ಆದರೆ ಇಲ್ಲಿ ಏನು ಹೇಳೋಕೆ ಹೊರಟಿದ್ದಾರೆ ಅಂತಂದರೆ, ದೇಹ ಮತ್ತು ರಾಗಾದಿ ವಿಷಯಗಳು ಬರುತ್ತವೆ. ದೇಹ ಮತ್ತು ರಾಗಾದಿ ವಿಷಯಗಳಿಗೆ ಮನುಷ್ಯ ಕಟ್ಟಿ ಬೀಳ್ತಾನೆ ಅಂತ. ದೇಹದ ಆಸೆ ಅಥವಾ ರಾಗಾದಿ ಅಂತ, ರಾಗಾದಿ ವಿಷಯ ಅಂದರೆ ಇಂದ್ರಿಯ ಶಕ್ತಿ ಅಂತ. ರಾಗಾದಿ ರಾಗಾದಿ ಅಂತಾರೆ ಪ್ರೀತಿಯ, ಅಂದರೆ ವಿಷಯಗಳ ಮೇಲೆ ಪ್ರೀತಿಯನ್ನು ಬೆಳೆಸಿಕೊಂಡು ಆ ಮನುಷ್ಯ ಅದರೊಳಗಡೆ ಕಟ್ಟಿ ಬೀಳ್ತಾನೆ ಅಂತ. ಹೀಗೆ ಕಟ್ಟು ಬಿದ್ದಂಥ ಮನುಷ್ಯ ಜೀವಾತ್ಮದ ನೆಲೆಯನ್ನು ಹುಡುಕುವ ಪ್ರಯತ್ನ ಮಾಡಲ್ಲ. ಜೀವಾತ್ಮದ ನೆಲೆಯನ್ನು ಹುಡುಕುವ ಪ್ರಯತ್ನ ಮಾಡಲ್ಲ. ಅವನೇನು ಮಾಡ್ತಾನೆ ಅಂತಂದರೆ, ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳಲಾರದೆ ಅವನು ಬೇರೆಯ ಜ್ಞಾನವನ್ನು ಹುಡುಕುತ್ತಾ ಅವನತಿಯನ್ನು ತಾನೇ ಮಾಡಿಕೊಡ್ತಾನೆ. ಅದಕ್ಕೆ ಮನುಷ್ಯ ಇಂದ್ರಿಯಗಳ ಮೇಲೆ ಅಥವಾ ವಿಷಯಗಳ ಮೇಲೆ ಆಸಕ್ತಿಯನ್ನು ಪಡೆದು ಹೋಗ್ತಾನಲ್ಲ, ಆ ವ್ಯಕ್ತಿ ಏನು ಮಾಡ್ತಾನೆ ಅಂತಂದರೆ ಅವನು ಎಂದಿಗೂ ಕೂಡ ಗೆಲುವನ್ನು ಪಡೆಯೋದಿಲ್ಲ, ಆತ್ಮವನ್ನು ಗೆಲ್ಲೋದಿಲ್ಲ.